ನಮ್ಮ ಟ್ರಾಫಿಕ್ ವತಿಯಿಂದ ನಿಮಗೆ ಗೊತ್ತಿರಬಹುದು, 2 ಸೀರಿಯಸ್ ಕೇಸಸ್ ಆಯಿತು ಆಕ್ಸಿಡೆಂಟ್ದು. ಒಂದು ಹೊಸಕೋಟೆ ಲಿಮಿಟ್ಸಲ್ಲಿ ಆಗಿತ್ತು, ಅದು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಇರಲಿಲ್ಲ. ಇನ್ನೊಂದು ನೆಲಮಂಗಲ ಹತ್ರ. ಹೊಸಕೋಟೆ ಲಿಮಿಟ್ಸಲ್ಲಿ 7 ಜನ ಸತ್ತಿದ್ದರಲ್ಲಿ ಮ್ಯಾಕ್ಸಿಮಮ್ ಅವರೆಲ್ಲ ಎಲ್ಲರೂ ಮೈನರ್ಸ್ ಇದ್ದರು. ಮೈನರ್ಸ್ಗೆ ನಾವು ಇನ್ನೊಂದು ಸರಿ ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀವಿ ಮತ್ತು ವಾರ್ನ್ ಕೂಡ ಮಾಡ್ತೀವಿ. ದಯವಿಟ್ಟು ಈ ಥರ ಯಾರ್ದು ಲೈಸೆನ್ಸ್ ಇದೆ, ಯಾರು ಲೀಗಲಿ ಡ್ರೈವ್ ಮಾಡಲಿಕ್ಕೆ ಇದ್ದಾರೆ ಅವ್ರಿಗೇ ಕೀ ಕೊಡಬೇಕು. ಈ ಥರ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಮತ್ತು ನಾವು ಸ್ಪೆಷಲ್ ಡ್ರೈವ್ ಮಾಡ್ತೀವಿ, ಕೇಸ್ ಕೂಡ ಮಾಡ್ತೀವಿ. ಯಾರು ಸಂಬಂಧಪಟ್ಟು ಯಾರು ಡ್ರೈವ್ ಮಾಡ್ತಿದ್ದಾರೆ ಮತ್ತು ಯಾರ್ದು ಗಾಡಿ ಇದೆ, ಯಾರಿದು ತಪ್ಪು ಮಾಡಿದಾರೋ ಇಬ್ಬರ ಮೇಲೆ ಕೇಸ್ ಆಗುತ್ತೆ. ಸೊ ಇದು ಸ್ಪೆಷಲ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ದಾಖಲಾತ್ 2023 95 ಕೇಸಸ್ ಆಗಿತ್ತು, 24 197 ಕೇಸಸ್. ಕಳೆದ ವರ್ಷ 25 414 ಕೇಸಸ್ ಅಂಡರ್ ಏಜ್ ಡ್ರೈವಿಂಗ್ ಆಗಿದೆ. ಆದರೂ ಜನ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಟ್ರಾಫಿಕ್ ಅವರು ಇದರ ಬಗ್ಗೆ ಡೀಟೇಲ್ ಪ್ರೋಗ್ರಾಮ್ ಮಾಡಿ ಅವರು ಮಾಡ್ತಾರೆ. ಅವರು ಇದರಲ್ಲಿ ವೀಲಿಂಗ್ ಬಗ್ಗೆ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ನಾವು ಕೇಸಸ್ ತೊಗೊಳ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಕೇಸಸ್ ಮಾಡ್ತೀವಿ. ಸೊ ನಮ್ಮ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮೈನರ್ಸ್ ಅವರ ಪೇರೆಂಟ್ಸ್ ಗಮನಕ್ಕಿಲ್ದೇನೋ ಅಥವಾ ಪೇರೆಂಟ್ಸ್ ಪ್ರೋತ್ಸಾಹದಿಂದನೋ ಮೈನರ್ಸ್ ವಿತೌಟ್ ಲೈಸೆನ್ಸ್ ವೆಹಿಕಲ್ ಓಡಾಡಿಸಿ ಬಹಳಷ್ಟು ಜನ ಆಕ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿ ಕೆಲವು ಫೆಟಲಿಟೀಸ್ ಕೂಡ ಆಗಿದೆ. ಇದು ಸಂಬಂಧಪಟ್ಟಂಗೆ ಸಿಪಿ ಸಾಹೇಬ್ರವರ ಡೈರೆಕ್ಷನ್ ಮೇಲೆ ಇವತ್ತಿಂದ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡಿ ಎಲ್ಲಿ ಈ ತರ ಮೈನರ್ಸ್ ಡ್ರೈವ್ ಮಾಡ್ತಿದ್ರೆ ಅಲ್ಲಿ ಮೈನರ್ಸ್ ಮೇಲೆ ಮತ್ತೆ ಅವರ ಪೋಷಕರಾಗ್ಲಿ ವೆಹಿಕಲ್ ಓನರ್ಸ್ ಮೇಲೆ ಆಗ್ಲಿ ನಾವು ಕೇಸ್ ಮಾಡಿ ನ್ಯಾಯಾಲಯ ಮುಂದೆ ಅವ್ರನ್ನ ಹಾಜರುಪಡಿಸ್ತೀವಿ. ಅದೇ ರೀತಿ ವೀಲಿಂಗ್ ಅಲ್ಲಿ ಕೂಡ ನಾವು ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾ ಮತ್ತೆ 35 ಸ್ಟ್ರೆಚ್ ನ ಎಲ್ಲಿ ಈ ವೀಲಿಂಗ್ ಆಗ್ತಿತ್ತು ಹಿಂದಿನ ಕೆಲವು ವರ್ಷಗಳಲ್ಲಿ ಎಲ್ಲ ಐಡೆಂಟಿಫೈ ಮಾಡಿ ಪ್ರತ್ಯೇಕ ತಂಡಗಳನ್ನ ಐಡೆಂಟಿಫೈ ಮಾಡಿ ಕೂಡ ನಾವು ಅವ್ರನ್ನ ನಿಗಾ ವಹಿಸಿದ್ದೀವಿ. ಕಳೆದ ವರ್ಷ ಸುಮಾರು 646 ಕೇಸ್ ಆಗಿ ಅದರಲ್ಲಿ ಮೈನಸ್ 159 ಕೇಸಲ್ಲಿ ಭಾಗಿಯಾಗಿತ್ತು. ಎಲ್ಲ ಕೇಸಸ್ ಅಲ್ಲಿ ಅವರ ಪೋಷಕರ ಮೇಲೆ ಕೂಡ ನಾವು FIR ರಿಜಿಸ್ಟರ್ ಮಾಡಿ ಅವನು ಕೂಡ ನ್ಯಾಯಾಲಯ ಮುಂದೆ ಹಾಜರುಪಡಿಸಿದ್ವಿ. ಇದು ಕಂಟಿನ್ಯೂಸ್ ಪ್ರೋಗ್ರಾಮ್ ಆಗಿ ನಾವು ಸ್ಪೆಷಲ್ ಡ್ರೈವ್ ಆಗಿ ನಾವು ಕಂಟಿನ್ಯೂ ಮಾಡ್ತೀವಿ. ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಎಲ್ಲಾ ಪೇರೆಂಟ್ಸ್ಗೆ, ತಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತ ನಿಗಾ ವಹಿಸಬೇಕು. ಯಾವುದೇ ಕಾರಣಕ್ಕೆ ಅವರಿಗೆ ವೆಹಿಕಲ್ ನ ಮೈನರ್ಸ್ಗೆ ಕೊಡಬಾರ್ದು. ಮತ್ತೆ ಲೈಸೆನ್ಸ್ ಇರುವವರಿಗೆ ಮಾತ್ರ, ಮೇಜರ್ ಆದ್ರೂ ಲೈಸೆನ್ಸ್ ಇರುವವರಿಗೆ ಮಾತ್ರ ವೆಹಿಕಲ್ ನ ಕೊಡ್ಬೇಕಂತ ತಮ್ಮ ಮೂಲಕ ನಾನು ವಿನಂತಿಸ್ತೀನಿ.